ನೀವು ಪ್ರತಿ ಸರಿನೂ ನಮ್ಮ ಸಿನಿಮಾದಲ್ಲಿ ಬಜೆಟ್ ಜಾಸ್ತಿ ಆಗ್ತಿರ್ಬೇಕಾದ್ರೆ ಅಥವಾ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಪ್ರತಿ ಸರಿನೂ ನನಗೆ ಒಂದು ಅಲರ್ಟ್ ಮೆಸೇಜು ಬರ್ತಾನೆ ಇರೋದು. ಏನಂದರೆ ಈಗ ನಾವು ಹಿಂಗೆ ಪ್ರೊಡಕ್ಷನಿಗೆ ಕೈ ಹಾಕಿನೇ ಸಮಸ್ಯೆ ಆಗಿದ್ದು. ಪ್ರೊಡಕ್ಷನಿಗೆ ಕೈ ಹಾಕಿನೇ ನಾನು ಇವತ್ತಿಗೂ ಅದ್ರದ್ದು ಹೊಡ್ತಾ ತಡ್ಕೊಳ್ಳೋಕ್ಕೆ ಎಷ್ಟು ಸಿನಿಮಾಗಳು ಮಾಡ್ಕೊಂಬಂದಿದ್ದೀನಿ. ನೋಡು ಹುಷಾರಾಗಿ ಮಾಡು ಅಂತ ಪ್ರತಿ ಸರಿನೂ ನೀನೇ ಪ್ರೊಡ್ಯೂಸರ್ ಅನ್ನೋ ಥರ ನನಗೆ ಎಡ್ಬುಷಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೆ. ಐ ಥಿಂಕ್ ಒಂದು ಸಿನಿಮಾ ಪ್ರೊಡಕ್ಷನ್ನು ಮಾಡಿದಾಗ ಐ ಥಿಂಕ್ ಈಗ ನನ್ನದೇ ಯೋಚನೆಯಲ್ಲಿ ನೀನು ಪ್ರೊಡಕ್ಷನಿಗೆ ಕೈ ಹಾಕಿದ್ಯಾ. ಕೆಲವೊಂದು ಸರಿ ಸಿನಿಮಾಗಳ ಕೈ ಹಿಡಿಯುತ್ತೆ, ಕೆಲವೊಂದು ಸರಿ ಅದು ನಮಗೆ ಗೊತ್ತಿಲ್ಲದಂಗೆ ನಾವು ಯಾವುದೋ ಒಂದು ಲೂಪಿಗೆ ಸಿಗಾಕೊಳ್ತೀವಿ. ಇದು ಐ ಥಿಂಕ್ ಎಲ್ರಿಗೂ ಗೊತ್ತಾಗಬೇಕು, ಅರ್ಥ ಆಗಬೇಕು ಅಂತ. ಈಗ ಟಗರು ಆದಮೇಲೂ ಕೂಡ ನಾನೊಂದಿಷ್ಟು ಕಮೆಂಟ್ಸಲ್ಲಿ ಇವನು ಇನ್ನೊಬ್ಬ ಲೂಸ್ ಮಾದ ಅಷ್ಟೇ, ಇನ್ನೊಬ್ಬ ಲೂಸ್ ಮಾದ ಅಷ್ಟೇ ಅಂತ ಕಮೆಂಟ್ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಅಂದರೆ ಅವ್ರುಗಳು ಯಾರೋ ಒಂದಿಷ್ಟು ಜನ ನಮ್ಮನ್ನು ಹಿಂಗೆ ಕೆಳಗಾಕಿ ಇವ್ರು ಏನೂ ಆಗಲ್ಲ ಅಂತ ಡಿಸೈಡ್ ಮಾಡ್ತಾರಲ್ಲ, ಅವ್ರುಗಳಿಗೆ ಒಂದಿಷ್ಟು ಅರ್ಥ ಆಗಲಿ ಈ ಥರ ಏನಾಗುತ್ತೆ. ಆ್ಯಂಡ್ ಅದಕ್ಕೆ ಅಂತಲೇ ಒಂದಿಷ್ಟು ಆನ್ಸರ್ ಕೊಡೋಕ್ಕೂ ಒಂದಿಷ್ಟು ಪ್ರಾಜೆಕ್ಟ್ಸ್ ಇರ್ತವೆ. ಆ್ಯಂಡ್ ಪ್ರತಿಭೆಗಳಿದೆಯಲ್ಲ, ಒಂದು ಟ್ಯಾಲೆಂಟ್ಗಳನ್ನ ಯಾವತ್ತೂ ಯಾರೂ ಆಶಕ್ಕಾಗಲ್ಲ. ಆ್ಯಂಡ್ ಇಂಡಸ್ಟ್ರಿಲಿ ಯು ಆರ್ ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ಆ್ಯಕ್ಟರ್ಸ್. ಥ್ಯಾಂಕ್ ಯು. ಆ್ಯಂಡ್ ಇವತ್ತಿಗೂ ನಾನು ನೋಡಿದ್ದೀನಿ ಪಬ್ಲಿಕ್ಕಲ್ಲಿ, ನಾನು ಹೇಳ್ತಿರೋದು ಸೋಷಿಯಲ್ ಮೀಡಿಯಾ ಯೋಗಿ ಅಷ್ಟು ಆ್ಯಕ್ಟಿವ್ ಇಲ್ಲ ಇವತ್ತೇನು ಅಂದರೆ ಸೋಷಿಯಲ್ ಮೀಡಿಯಾ ಇದರಲ್ಲಿ ಅಳಿದ್ದಾರೆ. ಬಟ್ ಪಬ್ಲಿಕ್ಕಲ್ಲಿ ಹೋಗಿ ನಿಂತ್ಕೊಂಡ್ರೆ ಇವತ್ತಿಗೂ ಅದೇ ಕೂಗಾಟ, ಅದೇ ಚೀರಾಟ, ಅದೇ ಫಾಲೋಯಿಂಗ್ ಇದೆ. ಅದೇ ಖುಷಿಯಾಗೋ ವಿಷಯ ಏನಂದರೆ ಅದೇ ನನ್ನ ಇಷ್ಟಪಡೋವಂಥ ಜನಕ್ಕೆ ಫ್ಯಾನ್ಸ್ ಅವ್ರು ಏನು ನಾನು ರೀಸೆಂಟ್ ಇನ್ಸಿಡೆಂಟು ಅಂತ ನನ್ನ ಬರ್ತ್ಡೇ ವಿಷಯನ ಹೇಳ್ತೀನಿ. 2 ವರ್ಷ ಆಗಿದೆ ಸೆಲೆಬ್ರೇಟ್ ಮಾಡಿ. ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಲಾಕ್ಡೌನ್ ಆದಮೇಲೆ. ಲಂಕೆ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅದು ಏನು ಚೆನ್ನಾಗಾಯಿತು ಸಿನಿಮಾ, ಅದು ಒಳ್ಳೆ ವಿಷಯನೇ. ಬಟ್ ನನಗೆ ನನ್ನ ಬರ್ತ್ಡೇಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬರಲ್ಲ ಬಿಡೋ ಯಾರು ಈ ಸಲ ಅಂದ್ರೆ ಎಲ್ಲಿ ಬರ್ತಾರೆ, ಲಾಕ್ಡೌನ್ ಆಗಿದೆ, ಮರ್ತೋಗ್ಬಿಟ್ಟಿರ್ತಾರೆ ಬಿಡು, 2 ವರ್ಷ ಆಯ್ತಲ್ಲ, ಯಾರು ಬರಲ್ಲ ಕಣೋ ಅಂತ ನಾನು ಜನ ಯಾವತ್ತು ಇರ್ತಾರೆ ಒಂದ್ಸರಿ. ಯಾವ ರೇಂಜ್ಗೆ ಆಯಿತು ಅಂದರೆ ನೀನು ನಂಬಲ್ಲ. ನಾನು ನಮ್ಮ ಹುಡುಗ ಹೇಳ್ದ, ಕಾರ್ತಿಯನ್ ಅಂದ, ನೀವು ನಾನೀಗ ಮನೆ ಶಿಫ್ಟ್ ಮಾಡಿದ್ದೀನಿ, ಬೇರೆ ಕಡೆ ಇದ್ದೀನಿ, ಮನೆ ಹತ್ರ ಬಂದ್ಬಿಡ್ತಾರೆ ನೈಟು, ಒಂದು ವೀಡಿಯೋ ಮಾಡಿಕೊಡಿ ಅಂತಂದು. ಏನಪ್ಪ ರಾತ್ರಿ ಯಾರು ಬರಬೇಡ್ರಿ, ಬೆಳಗ್ಗೆ ಬನ್ನಿ ಅಂತ ಒಂದು ವೀಡಿಯೋ ಮಾಡಿಕೊಡಿ ಅಂತ ಮಾಡಿಕೊಟ್ಟೆ. ಆಯಿತು ಅಂತ ನಂಬಲ್ಲ. ನಾನು ಮನೆ ಹತ್ರ ಹೋದೆ, ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋದೆ. ನಾನು ಸಂಜೆ 4-5 ಗಂಟೆವರೆಗೂ ಜನ ನಿಲ್ತಾನೆ ಇಲ್ಲ. ನನಗೆ ಆಶ್ಚರ್ಯ, ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಅಳು, ಇನ್ನೊಂದು ಕಡೆ ಒಂದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಅಯ್ಯೋ ಏನು ಗುರು ಇದು, ಇಷ್ಟು ಪ್ರೀತಿ ಇನ್ನೂ ಇಟ್ಟಿದಾರ ನನ್ನ ಮೇಲೆ ಅಂತ. ಅಂದರೆ ನಾವು ಈ ಮೆಟೀರಿಯಲ್ ನಾವು ಸಿನಿಮಾ ಮಾಡ್ತೀವೋ ಬಿಡ್ತೀವೋ, ಸಕ್ಸಸ್ ಕೊಟ್ಟಿದ್ದೀವ ಫ್ಲಾಪ್ ಕೊಟ್ಟಿದ್ದೀವೋ ಅದ್ರ ಲೆಕ್ಕ ಬರೋಲ್ಲ. ಜನ ಒಂದ್ಸರಿ ನಮ್ದು ಇಷ್ಟಪಟ್ರ ಕೊನೆಯವರೆಗೂ ನಮ್ಮ ಕೈ ಹಿಡಿತಾರೆ ಅನ್ನೋದು. ಅಂದರೆ ಆ ಪ್ರೀತಿ ನಮಗೆ ಬೇರೆ ಎಲ್ಲೂ ಸಿಗೋಲ್ಲ. ಇಲ್ಲ, ನಾನು ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಡ್ಬುಷ್ ಶೂಟಿಂಗ್ ಟೈಮಲ್ಲಿ ಬರ್ತಿದ್ದಿದ್ದು ಜನಗಳಿರಲಿ. ಆ್ಯಂಡ್ ಒಂದು ಪೋಸ್ಟರ್ ಬಿಟ್ವಿ ಬರ್ಡೇಗೆ, ಲೂಸ್ ಆಸ್ ಗಂಗಾ ಅಂತ. ಅದಕ್ಕೆ ಸಿಕ್ಕಿದ್ದು ಎನಾರ್ಮಸ್ ರೆಸ್ಪಾನ್ಸ್, ಲುಕ್ಕಿಂದ ಹಿಡ್ದು ಎಲ್ಲದಕ್ಕೂ. ಆ್ಯಂಡ್ ಕಮೆಂಟ್ಸಲ್ಲಿ ಬಾಸ್ ಇಸ್ ಬ್ಯಾಕ್ ಅಣ್ಣ, ಕಾಯ್ತಾ ಇದೀವಣ್ಣ ನೀನು ನೋಡೋಕ್ಕೆ ಅಂತೆಲ್ಲ ಎಲ್ಲ ಕಮೆಂಟ್ಸ್ಗಳನ್ನ ನೋಡಿದೆ ನಾನು. ಅದೇ ಖುಷಿ ಆಗೋದು. ಹೇಳ್ತೀನಲ್ಲ ನಾನು, ಅದೇ ಹಿಟ್ಟು ಫ್ಲಾಪ್ ಯಾವುದೂ ಮ್ಯಾಟ್ರ್ ಆಗೋಲ್ಲ. ಬರ್ತಾ ಇದೀವ, ಜನ ಇಷ್ಟಪಟ್ಟಿದ್ದಾರೆ, ಅಷ್ಟೇ ಮುಗೀತು. ಅವಾಗ ಇನ್ನೊಂದು ಈ ಕಮೆಂಟ್ಗಳಲ್ಲೂ ಆಗ್ತಾ ಇರ್ತಾರೆ. ಅವಾಗಲೇ ಹೇಳ್ದ ಡಾಲಿ ಇನ್ನೊಂದು ಲೂಸ್ ಮಾದ ಆಗ್ತಾನೆ ಅಷ್ಟೇ, ಅವ್ನು ಕರಿಯೋಗ್ರಾಫ್ ಇಲ್ಲ ಅಂತ. ಈಗ ಕೆಲವ್ರು ಏನು ಗೊತ್ತಾ ಅಂದರೆ, ತುಂಬ ಕಷ್ಟಪಟ್ಟಿರ್ತಾರೆ ಪಾಪ ಅವ್ರ ಜೀವನದಲ್ಲಿ, ಬಟ್ ಸಕ್ಸಸ್ ಸಿಕ್ಕಿರಲ್ಲ. ಅಂದರೆ ನಮಗೆ ಸಿಕ್ಕಿರೋಷ್ಟು ಅವ್ರಿಗೆ ಸಿಕ್ಕಿರಲ್ಲ. ಸಣ್ಣ ಪುಟ್ಟದ್ರಲ್ಲಿ ಸಿಕ್ಕಿರುತ್ತೆ, ಬಟ್ ಅದನ್ನು ಅವ್ರು ಎಂಜಾಯ್ ಮಾಡೋಕ್ಕೆ ಗೊತ್ತಾಗಲ್ಲ ಅವ್ರಿಗೆ. ಸೊ ನಾವು ಯಾರಾದರೂ ಬೆಳೆದಿರ್ತೀವಲ್ಲ, ಅಂದರೆ ಅವ್ರು ನಮ್ಕಿನ್ನ ಚೆನ್ನಾಗಿರ್ತಾರೆ ನೋಡೋಕ್ಕೆ, ನಮ್ಕಿನ್ನ ಆ್ಯಕ್ಟಿಂಗಲ್ಲಿ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಸಕ್ಸಸ್ ಸಿಕ್ಕಿರಲ್ಲ. ಅಂಥವ್ರು ಏನು ಮಾಡ್ತಾರೆ, ಈ ಉರಿಯಲ್ಲಿ ಮೆಸೇಜ್ಗಳು ಹಾಕೋದು, ನೀನು ಹಿಂಗಿರಬಾರ್ದು, ಹಿಂಗಾಗ್ಬಿಡ್ಬೇಕು, ಹಿಂಗೆ ಮಾಡ್ಬೇಕು, ಅದೆಲ್ಲ ಲೆಕ್ಕನೇ ಇಡಬಾರ್ದು. ಆಮೇಲೆ ಒಂದು ಪ್ರಯತ್ನನೇ ಮಾಡೋಕ್ಕಾಗಿರಲ್ವಲ್ಲ, ಆ ಥರದ್ರಲ್ಲಿ ಸಿಗಾಕೊಂಡು ಮಾಡೋದು ಅಂತ. ಒಂದು ಕನಸಿದ್ರೆ ತಾನೇ ಆ ಥರದೊಂದು ರಿಸ್ಕ್ ತೊಗೊಂಡು ಒಂದು ಸಿನಿಮಾ ಪ್ರೊಡಕ್ಷನ್ಗೆ. ಪ್ರೊಡಕ್ಷನ್ ಅನ್ನೋದು ಅಷ್ಟು ಸುಲಭದ್ದು ಭಾರಿ ಕಷ್ಟ. ನನಗೆ ಖುಷಿ ಆಗ್ತಿರೋದು ಅದು, ನೀವು ಬಡವ ರಸ್ಕಲ್ ಮಾಡಿದೆ. ಅಗೇನ್ ನಾವು ಫಸ್ಟ್ ಮೀಟ್ ಮಾಡಿದ್ದು ಒಂದು ಶೋ ಅಲ್ಲಿ, ಗಾನ ಭಜನ ಶೋ ಅಲ್ಲಿ ಮೀಟ್ ಮಾಡಿದ್ದು. ವಾಪಸ್ ನನ್ನ ಕಾರಲ್ಲೇ ಬಂದೆ, ನಿನ್ನ ಮನೆಗೆ ಡ್ರಾಪ್ ಮಾಡಿದೆ. ಕಾರಲ್ಲಿ ಬರಬೇಕಾದ್ರೆ ನೀನು ಹೇಳಿದ ಮಾತುಗಳು ಇನ್ನೂ ಜ್ಞಾಪಕ ಇದೆ ನನಗೆ. ಇಲ್ಲ, ನಾನು ಇದನ್ನು ಬಡವ ರಸ್ಕಲ್ ನಾನೇ ಟೇಕ್ ಓವರ್ ಮಾಡ್ಕೊಬಿಟ್ಟಿದ್ದೀನಿ, ಗೊತ್ತಾಗ್ತಲ್ಲ ಏನು ಮಾಡಬೇಕು ಹೆಂಗೆ ಅಂತ. ನಾನು ನಿನ್ಗಲ್ಲೂ ಹೇಳಿ, ನೋಡಿ ಬಿಸ್ನೆಸ್ ಫಸ್ಟ್ ಇವಾಗಿರೋದು, ನೀವು ಬಿಸ್ನೆಸ್ ಮುಗಿಸ್ಕೊ, ಆಮೇಲೆ ನೀನು ನೆಕ್ಸ್ಟ್ ಯೋಚನೆ ಮಾಡು ಅಂತ. ಇದನ್ನು ಹೇಳ್ಕೊಂಡು ಬರ್ತಾ ಇರೋ ಪ್ರಾಸೆಸ್ಸಲ್ಲಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಕೂತಿದ್ದು, ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು,
ಎಲ್ಲಾದ್ರೂ ಒಂದು ಕಡೆಯಿಂದ ಎಲ್ಲೋ ತೊಗೊಂಬಂದು ಸೇರಿಸ್ತು ನಿನ್ನ ಭೇಟಿ ಮಾಡೋವಂಥ ಒಂದು ಅವಕಾಶ ಸಿಕ್ತು ಅದರಲ್ಲಿ. ಅಂದರೆ ಧನು ಅನ್ನೋದು ಬರೀ ಇವಾಗ ವ್ಯಕ್ತಿ ಅಲ್ಲ, ಧನು ಅನ್ನೋದು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇವಾಗ ಎಮೋಷನ್ ಅಲ್ವಾ? ಆ ಎಮೋಷನ್ ಇದ್ದಾಗ ನೀನು ಅವ್ರಿಗೆ ಏನು ಕೊಡಬೇಕು ಅನ್ನೋದು ನೀನು ಯೋಚನೆ ಮಾಡಿದೆ. ನನ್ನ ಕೈಯಲ್ಲಿ ಏನು ಸಾಧ್ಯ ಇದೆ ನಾನು ಜನಕ್ಕೆ ಕೊಡಬೇಕು ಅಂತ. ಅದಕ್ಕೋಸ್ಕರ ನೀನು ಸಿನಿಮಾ ಮಾಡ್ತಾಯಿದ್ದೆ. ಬಡವರ ರಾಸ್ಕಲ್ ಹಿಟ್ಟಾಯಿತು, ದುಡ್ಡು ಬಂತು, ಮತ್ತೆ ಸಿನಿಮಾಗೆ ದುಡ್ಡು ಹಾಕ್ತೀಯ. ನೀನು ಪರ್ಸ್ನಲಾಗಿ ನೀನು ಏನು ಮಾಡ್ಕೊಂಡಿಲ್ಲ, ನನಗೆ ಗೊತ್ತದು. ಎಲ್ಲ ಒಂದು ಜಾಗ ತೊಗೊಳೋದಾಗಲಿ, ಏನೋ ಮಾಡ್ಕೊಳ್ಳೋದಾಗಲಿ ಏನೂ ಮಾಡಿಲ್ಲ. ಒಂದು ಕಾರ್ ತೊಗೊಂಡಿದ್ದೆ, ಅದೊಂದು ಬಿಟ್ರೆ ನನಗೇನು ಗೊತ್ತಿಲ್ಲ ಏನು ಮಾಡ್ಕೊಂಡಿದ್ದೆ ನೀನು ಅನ್ನೋದಿಲ್ಲ. ಇನ್ನೇನಿಲ್ಲ, ಅಷ್ಟೇ, ಅದೊಂದೇ ಮಾಡ್ಕೊಂಡಿರೋದು. ಸಿನಿಮಾಲ್ ದುಡ್ದು ಸಿನಿಮಾಗೆ ಹಾಕೋದಿದೆಯಲ್ಲ, ಅದು ರಿಯಲ್ ಪ್ಯಾಷನ್ನು, ಅದು ಸಿನಿಮಾ ಮೇಲಿರೋ ಪ್ರೀತಿ, ಜನಕ್ಕೆ ಕೊಡೋ ಒಂದು ರಿಟರ್ನ್ ಗಿಫ್ಟ್. ಅದು ನೀನು ಮಾಡ್ತಾ ಇದ್ದೆ ಅಂತ. ಇಲ್ಲ, ಅದಕ್ಕೆ ಐ ಶುಡ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಹೆಡ್ ಬುಷಲ್ಲಿ ತುಂಬ ಚೆನ್ನಾಗಿ ನಿಂತ್ಕೊಂಡ್ರೆ ಹೇಳೋದು. ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಸಂಜೆವರೆಗೂ ಎಲ್ಲ ಕೆಲಸ ಮಾಡಿದ್ದಾರೆ ನನಗೋಸ್ಕರ. ಇವಾಗ ಯಾವಾಗ ಬೈದಿದೆ ನನಗೆ, ಬಟ್ ಅದು ನಾಟಕ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ಟಾಕಿ ಪೋಷನ್ ಆಗಿದ್ರೆ ಹೆಂಗೋ ಮಾಡ್ಬೋದಿತ್ತು, ಫೈಟ್ ಬೇರೆ ಮಾಡ್ಕೊಂಡು ಮಾಡಿರೋದು, ಬೆಳಗ್ಗೆ ಮುಗಿಸಿ ನೈಟ್ವರೆಗೂ ಮಾಡಿರೋದು. ಅಂದರೆ ಅದು ಪ್ರೀತಿ ಇಲ್ಲ ಅಂದರೆ ಇವೆಲ್ಲ ಎಲ್ಲೂ ವರ್ಕೌಟ್ ಆಗಲ್ಲ. ಪ್ರೀತಿ ಒಂದೇ ಮುಖ್ಯ ಅಷ್ಟೇ, ಬೇರೆ ನೆಕ್ಸ್ಟು ಅದೇ ಇವಾಗ ಹೆಡ್ ಬುಷ್ ರಿಲೀಸ್ ಆದಮೇಲೆ ನನ್ನದೇ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ಅದೊಂದು ಶುರು ಮಾಡಬೇಕು. ಆ್ಯಕ್ಚುಲಿ ಇವಾಗ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಅಗೇನ್ ಅಕ್ಟೋಬರಲ್ಲಿ ಪ್ರಮೋಷನ್ ಓಡಾಡಬೇಕು, ಅದೆಲ್ಲ ಕೆಲಸ ಇರೋದ್ರಿಂದ ಪೋಸ್ಟ್ಪೋನ್ ಮಾಡಿ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ನಡೆಯುತ್ತೆ. ಈಗ ನನಗೆ ಒಂದು ಸಿನಿಮಾ ನಿಂತೋಯ್ತು, ಒಂದು ವಿಜಯಾದಿತ್ಯ ಅಂತ. ಆಲ್ಮೋಸ್ಟ್ 1 hour ಶೂಟ್ ಮಾಡಿ ಅದ್ರಲ್ಲಿ ಕುದುರೆ ಎಲ್ಲ ಓಡಿಸಿ, ಇದು ಕುದುರೆಯಿಂದ ಕೆಳಗೆ ಬಿದ್ದುಬಿಟ್ಟು ಕಾಲು ಮುರಿದು ಅದೆಲ್ಲ ಸಿನಿಮಾನು ಅಂದರೆ ರೆಡಿ ಆದ ವಾಪಸ್ ಶೂಟ್ ಮಾಡಿದ್ರು. ಬಟ್ ಸಿನಿಮಾ ನಿಂತೋಯ್ತು. ಎಫರ್ಟ್ ಎಲ್ಲ ಹೋಯ್ತದ, ಆಲ್ಮೋಸ್ಟ್ 1 ವರ್ಷದ ಎಫರ್ಟು. ಆದರೆ ಆ ಕುದುರೆಯಲ್ಲಿ ಬಿದ್ದಿದ್ದು ಏಟಿತ್ತಲ್ಲ, ಮತ್ತೆ ಇನ್ನೊಂದು ಸರಿ ಕುದುರೆ ಹತ್ತಕ್ಕೆ ನಂಗೆ ಎಷ್ಟು ಭಯ ಇತ್ತು ಅಂದರೆ, ಮೊನ್ನೆ ಹೊಯ್ಸಳ ಶೂಟಲ್ಲಿ ಕುದುರೆ ಚೆನ್ನಾಗಿತ್ತು. ಒಂದು 4 ರೌಂಡು ಆ ಕುದುರೆ ಮೇಲೆ ನಾನು ಇದು ಮಾಡೋವರೆಗೂ ನನಗೆ ಆ ಭಯ ಹೋಗಲೇ ಇಲ್ಲ. ಅದಾದಮೇಲೆ ಮತ್ತೆ ಕಾನ್ಫಿಡೆಂಟಾಗಿ ಕುದುರೆ ಓಡಿಸ್ಕೊಂಬಂದೆ. ಇದೇನೇ ಕೇಳಿದೆ ಅಂದರೆ, ಒಂದು ಸರಿ ಪ್ರೊಡಕ್ಷನಲ್ಲಿ ಏಟು ತಿಂದು ಈಗ ಮತ್ತೆ ಪ್ರೊಡಕ್ಷನ್ ಮಾಡಬೇಕು ಅಂತ ಹೊಡೋದಿದೆಯಲ್ಲ, ಈಗ ಮತ್ತೆ ಆ ಭಯ ಆಗಲ್ವಾ? ಆ ಧೈರ್ಯ ಹೆಂಗೆ ಅಂತ? ಧೈರ್ಯ ಒಂದೇ, ಜನ ಕೈ ಹಿಡಿತಾರೆ ಅಂತ. ಆಮೇಲೆ ಸಿನಿಮಾ ಮೇಲಿರೋ ಪ್ರೀತಿ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ನೀನು ತುಂಬ ಓದ್ಕೊಂಡಿದ್ಯಾ, ವಿದ್ಯಾವಂತ, ನೀನು ಸಿನಿಮಾ ಇಲ್ಲ ಅಂದರೂ ಇನ್ನೊಂದು ಕಡೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತೀಯ ಅನ್ನೋದು ನಂಬಿಕೆ ನಿನಗಿದೆ. ಊರಿಗೆ ಹೋಗ್ತೀಯ, ಓಲಾ ಹೊಳ್ತೀಯ, ಅನ್ನೋದು ಕೆಲಸ ಮಾಡ್ಕೋತೀಯ ನೀನು. ಬಟ್ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸಿನಿಮಾಗೆ ಅಂತಾನೆ ಉಟ್ಬಿಟ್ನ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದೀನಿ ಅಷ್ಟೇ. ಮಾಡಬೇಕು. ಒದೆ ತಿನ್ನೋದು ಎಲ್ಲರೂ ಒದೆ ತಿಂತೀವಿ. ಸ್ಕೂಲಲ್ಲಿ ನಿಮ್ಮ ಟೀಚರ್ ಹೊಡಿತಾರೆ ಅಂತ ನಾಳೆಯಿಂದ ಸ್ಕೂಲ್ಗೆ ಹೋಗೋದು ಬಿಡ್ತೀವ? ಇಲ್ಲವಲ್ಲ. ಸೊ ಹಂಗೆ ಏಟು ಬಿತ್ತಾಯ್ತಲ್ಲ, ಗಾಯ ಆಯಿತು ಅಂತ ಕ್ರಿಕೆಟ್ ಆಡೋದು ಬಿಡ್ತೀವ? ಇಲ್ಲ, ಆಡ್ತೀವಿ. ಹಂಗೇ ಒಂದ್ಸಲಿ ಏಟು ಬಿತ್ತಾ ಬುದ್ಧಿ ಕಲಿಯ ಜಾಸ್ತಿ ಇದೆ. ಏಟು ಬಿದ್ದಾಗಲೇ ಗೊತ್ತಾಗ ಯಾಕೆ ಹೊಡೆದ್ರು ಅಂತ, ಇದು ಮಾಡಬಾರ್ದು ತಪ್ಪು ಅಂತ. ಮಾಡಬಾರ್ದು, ಆ ತಪ್ಪನ್ನ ತಿದ್ದುಕೊಂಡು ಸಿನಿಮಾ ಮಾಡಬೇಕು. ಆಮೇಲೆ ಕಾಸು ಇರುತ್ತೆ, ಬರುತ್ತೆ, ಹೋಗುತ್ತೆ, ಅದು ಲೆಕ್ಕ ಇಲ್ಲ. ಮತ್ತು ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ನಮಗೆ ಅನ್ನೋದನ್ನು ತೋರಿಸ್ಕೊಳ್ಳೋದ್ರೆ ಇದೊಂದೇ ಉದಾಹರಣೆ ನಮಗೆ. ಸಿನಿಮಾ ಮಾಡ್ತೀನಿ ಗುರು, ನನ್ನ ಕೊನೆ ಉಚ್ಚಳಿಯೋವರೆಗೂ ನಾನು ಸಿನಿಮಾ ಮಾಡ್ಕೊಂಡೇ ಇರ್ತೀನಿ ಅನ್ನೋದೇ ನನ್ನಲ್ಲಿ ಇರೋದು. 100% ಮಾಡ್ತೀನಿ ನಾನು ಅದನ್ನು. ಅದೊಂದೇ ನಂಬಿಕೆ ಅಷ್ಟೇ. ಆ್ಯಂಡ್ ಇನ್ನೊಂದು ಇನ್ಸ್ಪಿರೇಷನ್ ಏನು ಗೊತ್ತಾ ನಮಗೆ, ರವಿಚಂದ್ರನ್ ಸರ್. ರವಿ ಸರ್ ಅಷ್ಟೇ, ಇವತ್ತಿಗೂ ಅವ್ರು ಇಂಟರ್ವ್ಯೂ ನೋಡ್ತಾ ಇದ್ರೆ ಹೇಳ್ತಾನೆ ಇರ್ತಾರೆ, ರೀ ಸಿನಿಮಾ ಬಿಟ್ಟರೆ ನನಗೆ ಗೊತ್ತಿಲ್ಲ ಅಂತ. ಅಂದರೆ ಅವ್ರು ಎಂತೆಂಥ ಸಿನಿಮಾಗಳು ಮಾಡ್ಕೊಂಬಂದ್ರು. ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಅವ್ರಿಗೂ ಓಡ್ತಾ ಬಿತ್ತು. ಅವ್ರು ಇನ್ನೊಂದು ಅವಾರ್ಡ್ ಫಂಕ್ಷನಲ್ಲಿ ಹೇಳಿದ್ದು, ನಾನು 2 ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿದ್ದೆ ಅಂತ. ಯಾವುದ್ಯಾವುದು? ಶಾಂತಿ ಕ್ರಾಂತಿ ಮತ್ತು ಏಕಾಂಗಿ. 2 ಅವ್ರಿಗೆ ಅವಾರ್ಡ್ ಸಿಕ್ತು. ಬಟ್ ಸಿನಿಮಾದಿಂದ ಅವ್ರಿಗೆ ರಿವಾರ್ಡ್ ಬಂದಿಲ್ಲ, ಅವಾರ್ಡ್ ಸಿಕ್ತು. ಅಂದರೂ ನಾನು ಆಸೆ ಬಿಟ್ಟಿಲ್ಲ ಕಣ, ನಾನು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಅವ್ರ ಮಾತುಗಳು ಕೇಳ್ತಾ ಇದ್ರೆ ಅಂಥವ್ರಿಂದ ನಾವು ಇನ್ಸ್ಪೈರ್ ಆಗಬೇಕು. ಕೆಲವು ಮಾತುಗಳಲ್ಲಿ ಎಲ್ಲನೂ ತುಂಬ ಚೆನ್ನಾಗೇ ನೋಡ್ಕೊಂಡು ಬಂದಿರೋ ಅಂಥವ್ರು ಅವರು. ಅವ್ರ ಮಾತುಗಳನ್ನ ನೋಡಿಕೊಂಡ್ರೆ ಅವ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ. ನಾವು ಬೆಳಿಬೇಕು ಅವ್ರ ಥರನೇ ಅನ್ನೋ ನನ್ನ ಆಸೆ. ಸೂಪರ್. ಅಂದರೆ ಪ್ರೊಡಕ್ಷನ್ ಹೌಸಸ್ಸು ತುಂಬ ಇಂಪಾರ್ಟೆಂಟು. ಅಗೇನ್ ಅದು ಇಂಡಸ್ಟ್ರಿಗೂ ಕೂಡ ಒಂದು ಕಾಂಟ್ರಿಬ್ಯೂಷನ್. ಹೌದು. ಸೊ ಅಷ್ಟು ಅಂದರೆ ಅವತ್ತಿಗೆ 9 ಕೋಟಿ ಸಿನಿಮಾ ಮಾಡಿ ಅದನ್ನೆಲ್ಲ ಹೊಡೆತಗಳನ್ನ ತಡ್ಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಿ ವಾಪಸ್ ಬಂದು ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ನಿಂತ್ಕೊಳ್ತೀನಿ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಸೂಪರ್ ಅದು. ಆ್ಯಂಡ್ ಡೆಫಿನೆಟಾಗಿ
ಹೇಳ್ದಂಗೆ ಎಲ್ಲೋ ಒಂದು ಎಕ್ಸ್ಪೀರಿಯೆನ್ಸು ವಾಪಸ್ ಬಂದು ಈ ಥರ ಒಂದು ಪ್ರೊಡಕ್ಷನಿಗೆ ಕೈ ಹಾಕಿರೋದು ಮತ್ತೆ ಐ ಥಿಂಕ್ ಜನ ಕೈ ಹಿಡಿತಾರೆ ಖಂಡಿತವಾಗ್ಲೂ ಎಲ್ಲ ಆನೆಸ್ಟ್ ಎಫರ್ಟ್ಸ್ಗೂ ಅದು ಇದ್ದೇ ಇರುತ್ತೆ. ನಿಜ. ನನಗೊಂದು ಇದೇನು ಗೊತ್ತಾ, ನಾನು ಇಷ್ಟೆಲ್ಲ ಪಾತ್ರಗಳು ಇದು ಮಾಡ್ತಿದ್ರು ನನ್ನ ಕೈಲಿ ಇವತ್ತರೆಗೂ ಒಂದು ಸ್ಟೇಟ್ ಅವಾರ್ಡ್ ತೊಗೊಳಕ್ಕಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.